ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ವಾಯ್ಸಲ್ಲಿ ಏನಾದರೂ ವೇರಿಯೇಷನ್ ಬಂದರೆ ಸೊ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂತಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಜಾಸ್ತಿ ಕೋಲ್ಡ್ ಆಗಿದೆ. ಸೊ ಹಾಗಾಗಿ ವಾಯ್ಸ್ ವೇರಿಯೇಷನ್ ಇರುತ್ತೆ. ಸೊ ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಶಕ್ತಿ ಯೋಜನೆ. ಸೊ ಏನು ಶಕ್ತಿ ಯೋಜನೆಯನ್ನು ನೀಡಿದ್ದಾರೆ ಮಹಿಳೆಯರಿಗೆ ಉಚಿತವಾಗಿ. ಸೊ ಆ ಒಂದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಕೆಲವೊಂದು ಬದಲಾವಣೆಗಳನ್ನು ತರಲಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬದಲಾವಣೆಗಳನ್ನು ಏನು ಕಾರಣಕ್ಕೋಸ್ಕರ ತಂದಿದ್ದಾರೆ, ಜೊತೆಗೆ ಏನೆಲ್ಲ ಬದಲಾವಣೆಗಳು ಆಗಿದೆ. ಸೊ ಉಚಿತ ಬಸ್ ಪ್ರಯಾಣ ಅಂತ ಏನು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಲ್ವಾ, ಸೊ ಆ ಒಂದು ಉಚಿತ ಬಸ್ ಪ್ರಯಾಣದಲ್ಲಿ ಕೆಲವೊಂದು ನಿಯಮಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಆ ಒಂದು ನಿಯಮಗಳನ್ನ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದ್ರೂ ಫೇಸ್ಬುಕ್ ಅಲ್ಲಿ ಏನಾದ್ರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಶಕ್ತಿ ಯೋಜನೆ ಅಂತ ಮಹಿಳೆಯರಿಗೋಸ್ಕರನೇ ಒಂದು ಗ್ಯಾರಂಟಿಯನ್ನ ಕೊಟ್ಟರು. ಸೊ ಅದರಲ್ಲಿ ಅದತ್ರ ಸ್ಟಾರ್ಟ್ ಆಗಿ ಒಂದು ಯೋಜನೆ 2 ವರ್ಷ ಆಗೋದಕ್ಕೆ ಬರ್ತಾ ಇದೆ. ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂತಹ ಒಂದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಅಂತ ಅಂದ್ರೆ ಅದು ಶಕ್ತಿ ಯೋಜನೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಸ್ಟಾರ್ಟ್ ಆಗಿದ್ದು ಈ ಒಂದು ಯೋಜನೆನೆ. ನೆಕ್ಸ್ಟ್ ನಿಮಗೆ ಮೊನ್ನೆ ನೈಟ್ ಇಂದಾನೆ ಏನಾಗಿದೆ, 12 ಗಂಟೆಯಿಂದಾನೆ ಈ ಒಂದು ಪುರುಷರಿಗೆ ಏನು 15% ಒಂದು ಬಸ್ ಚಾರ್ಜ್ ದರವನ್ನ ಹೆಚ್ಚಳ ಮಾಡಿದ್ರು. ಸೊ ಆ ಒಂದು ದರ ಆಲ್ರೆಡಿ ಅಪ್ಲೈ ಆಗಿದೆ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ಇವತ್ತಿಂದ ನೆನ್ನೆಯಿಂದಾನೆ ಕೂಡ ಕಂಟಿನ್ಯೂ ಆಗಿದೆ. ಆದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಮಹಿಳೆಯರು ಮೊದಲೇ ಏನ್ ಮಾಡ್ತಾ ಇದ್ರು, ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ರು ಬಸ್ಸಲ್ಲಿ. ಸೊ ಇನ್ ಮುಂದೆ ಈ ರೀತಿ ಮಾಡೋ ಹಾಗಿರೋದಿಲ್ಲ ಅಂತ ಅಂದ್ರೆ ಕೆಲವೊಂದು ನಿಯಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಉಚಿತವಾಗಿ ನೀಡಿರುವಂತಹ ಬಸ್ಗಳಲ್ಲಿ ಏನಾಗ್ತಿದೆ, ಉಚಿತ ಬಸ್ ಪ್ರಯಾಣ ನೀಡಿದಾಗ್ಲಿಂದ ಬಸ್ಸಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಗಳು ಕಂಡು ಬರ್ತಾ ಇದ್ವು. ಯಾಕೆಂತಂದ್ರೆ ಕಂಡಕ್ಟರ್ ಕಡೆಯಿಂದ ಆಗಿರ್ಬೋದು ಅಥವಾ ಮಹಿಳೆಯರ ಕಡೆಯಿಂದ ಆಗಿರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದು ಪ್ರಾಬ್ಲಮ್ಗಳು ಕಂಡು ಬರ್ತಿದ್ದು. ಸೊ ಹಾಗಾಗಿ ಇಲ್ಲಿ ಏನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲೇ ಹೇಳಿತ್ತು. ಅಂತಂದ್ರೆ ಈ ಯೋಜನೆಯನ್ನ ಕೊಟ್ಟಾಗ್ಲಿಂದ ಹೇಳ್ತಿದ್ರು, ಬಟ್ ಇಶ್ಯೂ ಕೂಡ ಮಾಡಿರ್ಲಿಲ್ಲ. ಯಾವಾಗ ಇಶ್ಯೂ ಮಾಡ್ತೀವಿ ಅಂತಾನು ಹೇಳಿರ್ಲಿಲ್ಲ. ಸೊ ಅದನ್ನ ಮುಂದೂಡ್ಕೊಂಡೇ ಬಂದ್ರು. ಬಟ್ ಇವಾಗ ಬಸ್ ಚಾರ್ಜ್ ದರವನ್ನ ಏನ್ ಹೆಚ್ಚಳ ಮಾಡಿದ್ದಾರೆ. ಸೊ ಈ ನಿಲುವಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಮಹಿಳೆಯರಿಗೂ ಕೂಡ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸರ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ದಿನಕ್ಕೆ 40 ಲಕ್ಷದ ಹತ್ತತ್ರ ಮಹಿಳೆಯರು ಓಡಾಡ್ತಾ ಇದ್ದಾರೆ ಉಚಿತವಾಗಿ ಬಿಎಂಟಿಸಿಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಿತ್ತು ಇಲ್ಲಿ ಅಂದ್ರೆ ಸ್ಟಾಪ್ಗಳು ಅಂತ ಅಂದ್ರೆ ಹತ್ತತ್ರ ಸ್ಟಾಪ್ಗಳು. ಈಗ ಬೆಂಗಳೂರಲ್ಲಿ ನೋಡೇ ಇರ್ತೀರಲ್ವಾ, ಸೊ ಇಲ್ಲಿಂದ ಒಂದು 10 ನಿಮಿಷಕ್ಕೆ ಒಂದು ಸ್ಟಾಪ್. ಸೊ ಅಲ್ಲಿ ಇಳ್ಕೊಳ್ಳೋರು. ಸೊ ಹಾಗಾಗಿ ಅಷ್ಟೊಂದು ಏನ್ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಇವಾಗ ನಾವು ನೆಕ್ಸ್ಟ್ ಫೆಬ್ರವರಿಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾತನಾಡ್ತೀವಿ. ಸೊ ಇದ್ರ ಬಗ್ಗೆ ಒಂದು ಮಾತನ್ನ ಆಡ್ಬಿಟ್ಟು ಯಾವತ್ತು ನಾವು ಇಶ್ಯೂ ಮಾಡೋದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ, ಸೊ ಆ ಒಂದು ಡೇಟ್ ಅನ್ನ ನಿಮ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ಇದು ಚರ್ಚೆಯಲ್ಲಿ ಬರುತ್ತೆ ಅಂತಾನೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಎಲ್ಲಿ ಪಡ್ಕೊಳ್ಳೋದು, ಸೊ ಎಲ್ಲಿ ಅರ್ಜಿ ಹಾಕೋದು ಅಂತ ಕೆಲವೊಬ್ಬರಿಗೆ ಕ್ವೆಶನ್ ಇರುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನ ಹಾಕ್ಲೇಬೇಕಾಗುತ್ತೆ. ಸೊ ಎಲ್ಲಿ ಹಾಕೋದು ಅಂತ ಅಂದ್ರೆ ಸೇವಾ ಸಿಂಧುನಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಯಾವ್ದಾದ್ರೂ ಆಗಿರ್ಲಿ, ಗ್ರಾಮವನ್ನು ಕರ್ನಾಟಕವನ್ನು, ಬೆಂಗಳೂರನ್ನು, ಬಾಪೂಜಿ ಕೇಂದ್ರ, ಸೊ ಯಾವ ಒಂದು ಕೇಂದ್ರಗಳಲ್ಲಾದ್ರೂ ಆಯ್ತು ನೀವು ಒಂದು ಅಪ್ಲೈಯನ್ನ ಮಾಡಬಹುದು. ಇವಾಗ ಏನಂತ ಅಂದ್ರೆ 3.5 ಕೋಟಿ ಮಹಿಳೆಯರಿಗೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಅಂತ ಇಲ್ಲಿ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಒಂದು ಮಹಿಳೆಯರು ಯಾರೆಲ್ಲ ಉಚಿತವಾಗಿ ಓಡಾಡ್ತಾ ಇದ್ದೀರಾ, ಮಿಸ್ ಮಾಡದೆ ಇನ್ಮೇಲೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಏನು ಇಶ್ಯೂ ಮಾಡ್ತಿಲ್ಲ, ಬಟ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿರೋದು. ಅಂತಂದ್ರೆ ನೆಕ್ಸ್ಟ್ ಮಂತ್ ಕ್ಯಾಬಿನೆಟ್ ಮೀಟಿಂಗ್ ಇರುವಂತದ್ದು. ಸೊ ಅಲ್ಲಿ ಚರ್ಚೆ ಮಾಡ್ತಾರೆ, ಅದಾದ ನಂತರ ನಿಮಗೆ ಕೊಡ್ತಾರೆ. ಸೊ ಇನ್ನೇನು ಒಂದ್ ವೀಕ್ ಒಳಗಡೆ ಎಲ್ಲ ಇಶ್ಯೂ ಆಗೋಗ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ ಎಲ್ಲಾ ಕೇಂದ್ರಗಳಲ್ಲೂ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಅಂದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ಮನೆಗೆ ಕಳಿಸ್ತಾರಾ ಅಥವಾ ಎಲ್ಲಾದ್ರೂ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾ, ಸೊ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ ಅಂತಾನೆ ಅನ್ಕೋಬಹುದು. ಸೊ ನೋಡೋಣ, ಕಾದು ನೋಡ್ಬೇಕಾಗಿದೆ ಎಲ್ಲಿ ಇಶ್ಯೂ ಮಾಡ್ತಾರೆ ಅಂತ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.